ಹುಲಜಂತಿ ಗ್ರಾಮದೊಳಗೆ ಮಾಳಿಂಗರಾಯ ಶಿಡಿಯಾಣ ಮಠದೊಳಗೆ ಗುರು ಬೀರದೇವ್ರಿಗೆ ತಂದು ಹುಲಿ ಹಾಲ ಹೆಂಗೆ ಉಣಿಸೋದಪ್ಪ ಅಂತ ಕೇಳಿದಾರ. ಹಬ್ಬನೇ ಅವರಾತ್ರಿ ಸಬ್ಬನೇ ಸವರಾತ್ರಿ ಗುರು ಬೀರದೇವ್ರು ಬೇಡದ ಹುಲಿ ಹಾಲ ದಿನ ನನಗೆ ಇದೇ ಹೊರ್ತಿ ನೀರ ಕಾಡಪತ್ರಿ ತಂದು ಎರಿಸಿ ಸಾಕಾಗ್ಯದು. ಒಂದಿನ ನನಗೆ ಹುಲಿ ಹಾಲು ತಂದು ಉಣಿಸತ್ ಕೇಳ್ದ ಗುರು ಬೀರದೇವ್ರ ಮಾಳಿಂಗರಾಯಿಗ. ಅವಾಗ ಶಿಷ್ಯ ಮಗ ಮಾಳಿಂಗರಾಯ ಏನು ಮಾಡ್ದ, ಯಾಕಾಲ್ದ ಗುರುವೇ ನಿನ್ನ ಆಶೀರ್ವಾದ, ಹಡದ ತಾಯಿ ಆಶೀರ್ವಾದ, ಪಡೆದ ತಂದೆ ಆಶೀರ್ವಾದ ನನ್ನ ಬೆನ್ನ ಮೇಲೆ ಯಾವತ್ತು ಇತ್ತಪ್ಪ ಅಂತಂದ್ರೆ ನಾವು ಹೋಗಿ ಹುಲಿ ಹಾಲೇ ತಂದು ಉಣಿಸ್ತೀನಿ ಅಂತೇಳಿ ಗುರುವಿನ ಪಾದಕ್ಕೆ ಬಿದ್ದು ಗುರು ಏನು ಮಾಡಿಬಿಟ್ಟ, ಆಯ್ತು ಮಾಳಿಂಗರಾಯ ಹೋಗಿ ಬಾ ಅಂತ ಹೇಳ್ಕೊಂಡ. ಮಾಳಿಂಗರಾಯ ಏನು ಮಾಡ್ದ, ಬಿಟ್ಟ ಜಾಗ ಹೊರ್ತೀನಿ ಬೆಳೆ ಗುಡ್ಡಕ್ಕೆ ಬಂದ. ಬರುಬೇಕ ಅನ್ನೋಕ್ಕಿನ ಮೊದಲ ಬಾರಾಮತಿಗೆ ಬಂದ. ಬಾರಾಮತಿಗೆ ಬರೋದಕ್ಕೆ ತಾಯಿ ದೇವಿ ಅಮೃತಬಾಯಿ ಹೋಗಿದ್ದಳು. ಅಡ್ತಿಗೆ ತಾಯಿ ತೀರ್ಕೊಂಡಿದ್ದಳು, ತಂದೆ ತೀರ್ಕೊಂಡಿದ್ದ. ಅವರ ಸಣ್ಣಪ್ಪನ ಹೇಳ್ತಾಗಿರ್ತಕ್ಕಂಥ ತಾಯಿ ಕನಬಾಯಿ ಆಕಿನೇ ಜೋಗ್ಜಾತನ ಮಾಡಿದಳು. ಸೋಮರೇಗೌಡ ಮತ್ತು ಕನಬಾಯಿ ಹೊಟ್ಟಿಲೆ ಹುಟ್ಟಿ ಬಂದವ್ರು ಇವರೇ ತೈಕಂತಕ್ಕಂಥ ಮಾತೆ ಶ್ರುತಿ ಸಾರ್ತದ. ಆದ್ರೆ ಕರೆ ಹುಟ್ಟಿ ಬಂದಿದ್ದು ಅಮೃತಬಾಯಿ ಮತ್ತು ತುಕಾಪ್ರಾಯನ ಹೊಟ್ಟಿಲಿ ಹುಟ್ಟಿ ಬಂದಾರ ಅವ್ರ ಕರೆ. ನನಗೆ ಹಿರಿಯರು ಹೇಳಿರ್ತಕ್ಕಂಥ ಮಾತ. ಕನಬಾಯಿಗೆ ಬಂದು ಎಬ್ಬಿಸ್ಬೇಕಂತ ಹೇಳಿ ಬಂದು ಬಾಗಿಲಿಗೆ ನಿತ್ತ. ಕನಬಾಯಿಗೆ ಸೂಗುರು ನಿದ್ದು ಎತ್ತಿತ್ತು. ತೂಗು ಮಚ್ಚದ ಮೇಲೆ ಮನ್ಕೊಂಡಿದ್ರು. ತಾಯಿ ಎಬ್ಬಿಸಿದ್ರ ಪಾಪಕ್ಕೆ ದೋಷದ ತಿಳ್ಕೊಂಡು ಮಾಳಿಂಗರಾಯ ಏನು ಮಾಡಿದ್ನಪ್ಪ ಅಂತ ಕೇಳಿದ್ರ, ಹ್ಯಾಂಗ ಮಾಡ್ಬೇಕು ಅಂತ ವಿಚಾರ ಮಾಡ್ಕೊತ ಗುರುವಿನ ನೆನ್ಸ್ಕೊತ ನಿಂತಿದ್ದ. ತಾಯಿ ಕನಬಾಯಿಗೆ ಕನಸು ಬಿತ್ತು. ಮಾಳಿಂಗರಾಯ ಬಂದು ಬಾಗಿಲಿ ನಿತ್ತಂಗೆ ಆಗ್ತಿತ್ತು, ಕರೆದಂಗೆ ಹಾಕಿತ್ತು. ತಾಯಿ ಹೇಳ ತಂದಂಗೆ ಹಾಕಿತ್ತು ಕನಸಿನಾಗ. ಎದ್ದು ನೋಡಿದ್ರ ಮಾಳಿಂಗರಾಯ ಬಂದು ಬಾಗಿಲು ನಿಂತಿದ್ದ. ಅವನಿಗೆ ಕರೆದ್ಲು, ಯಾಕೋ ಮಗ ಮಾಳಿಂಗರಾಯ, ಹಬ್ಬನ ಅವರಾತ್ರಿ ಸಬ್ಬನೆ ಸಮಯಾಳೆ ಈಗ ಟೈಮದೊಳಗೆ ನೀ ಬಂದಿಯಪ್ಪ ತಂದ ಮಾಡಕ, ಯಾಕೆ ಇಂಥದ್ದು ಏನು ಬಂದ ನಿನಗೆ, ಯಾಕೆ ಬಂದಿ ಅಂತ ಕೇಳಿದ್ಲು. ತಾಯಿ ನಾನು ಗುರು ಕಾಡಬಾರ್ದು ಬೇಡವ ಬೇಡ್ಯಾನ, ಅದಕ್ಕಾಗಿ ನಾನು ಹೋಗಿ ಹುಲಿ ಹಾಲು ತರಬೇಕಾಗ್ಯದ, ಪಾಂಡವ್ರು ಕೊಟ್ಟು ಹೂವು ತರಬೇಕಾಗ್ಯದ, ಶೀತಳ ಬಾವಿ ನೀರು ತರಬೇಕಾಗ್ಯದ, ಮತ್ತು ಹ್ಯಾಂಗ ಮಾಡ್ಬೇಕು ನಾಗರ ಬಾವಿ ಶೀತಳ ತರಬೇಕಾಗ್ಯದ, ಹುಲಿ ಹಾಲು ತರಬೇಕಾಗ್ಯದ ಅಂತ ಹೇಳಿಕೆ ತಿಳ್ಕೊಂಡು ಕಾಲಿಗೆ ಬಿದ್ದ. ತಾಯಿ ಒಂದು ಮಾತು ಹೇಳಿದ್ಲು, ಮಗನೇ ಮಾಳಪ್ಪ, ನಿನಗ ಗುರು ಅಲ್ಲವ, ಕಾಡಬಾರ್ದು ಕಾಣವ, ಬೇಡಬಾರ್ದು ಬೇಡವ, ಜೀವಘಾತಕ್ಕೆ ದೇವ್ರದದು, ಸೋಮಘಾತಕ್ಕೆ ದೇವ್ರದದು, ಗಾರುಡುಗಿತ್ಯ ದೇವ್ರದದು, ಹರು ಹಾವಿನ ಗಂಡದ, ಉರಿ ಕಿಚ್ಚಿನ ಗಂಡದ, ನಿನ್ನ ಜೀವ ಹೊಡಿತದ, ಒಟ್ಟು ಆ ದೇವ್ರಿಗೆ ನಡ್ಕೊಬಾರತ್ತಾಕಿ ತಾಯಿ ರಾಗಡ್ ಹೇಳಿದ್ರು ಸಹಿತ ಮಾಳಿಂಗರಾಯ ತಾಯಿ ಹೋಲಿ ಗುರುವಿನ ಸಂಬಂಧ ಪ್ರಾಣಿ ಅಂದ ಆದ್ರೆ ಆಗಲಿ ಮಾಳಿಂಗರಾಯ ಹೋಗಿ ಬಾ ಅಂತ ಹೇಳಿಕೆ ಏನು ಮಾಡಿದ್ಲು, ಹೇಳ್ತಿಗೆ ತಂಬದ ಲಕ್ಷ್ಮಿ ಅಂತಕ್ಕಂಥ ಹೇಳ್ತಿ ತಂಬದ ಹೆಣ್ಣು ತೆಗೆದಿದ್ರು. ಅವನಿಗೆ ತಂಬದ ಲಕ್ಷ್ಮಿಗೆ ಕರೆದು ನೀರು ಕಾಸವ ತಂದ್ರು. ಎರವಣಿಗೆ ಮಾಡಿಕೊಂಡು ಏನಪ್ಪ ಅಂತಂದ್ರೆ ತಾಯಿ ಪಾದಕ್ಕೆ ಬಿದ್ದ. ಹಡದ ತಾಯಿಗೆ ನಮಸ್ಕಾರ ಮಾಡಿ, ತಂದೆಗೆ ನಮಸ್ಕಾರ ಮಾಡಿ, ಪಡೆದಿರ್ತಕ್ಕಂಥ ಗುರುವಿಗೆ ನಮಸ್ಕಾರ ಮಾಡಿ ಏನಪ್ಪ ಅಂತಂದ್ರೆ ಹೊಂಟು ಬಿಟ್ಟ. ತಿಂಬಳಿ ಗುಡ್ಡಕ್ಕೆ ಬಂದ. ಜಿಡಿ ಹನಿ ಉದುರ್ತಿತ್ತು, ಮಿಂಚಿದ್ರೆ ಕಾಣ್ತಿತ್ತು, ಮಿಂಚಲಿಕ್ಕಿಲ್ಲ. ಅಂಥ ಪ್ರಸಂಗದೊಳಗ ಮಾಳಿಂಗರಾಯ ಗುರುವಿಗೆ ನೆನೆಸದ. ಹಂಗೆ ಹೆಜ್ಜೆ ಇಟ್ಟು ಅವ್ನು ಗುರುವಿಗೆ ನೆನೆಸ್ತಿದ್ದ. ಹೆಂಗಪ್ಪ ಅಂತಂದ್ರೆ ಅವನ ಮನಸ್ಸಿನೊಳಗೆ ಗುರು ಬೀರದೇವ್ರ ಅನ್ಕೋತ ಬಂದ. ಅಲ್ಲಿ ನಿಂದ್ರೋದಕ್ಕೆ ಹುಲಿ ಗುಡ್ಡಕ್ಕೆ ಹೊಡಿತಿತ್ತು. ಬಂದ ನಿತ್ತು ಹುಲಿತಾಯಿಗೆ ನಮಸ್ಕಾರ ಮಾಡ್ದ. ಯಾರೋ ನೀನು ತೇಕೆ ಕೇಳೋದು. ಅದಕ್ಕೆ ಕಣ್ಣು ಹೋಗಿ 3 ದಿನ ಆಗಿತ್ತು. ಕಣ್ಣಿನ ಮೇಲೆ ಪರಿ ಬಂದಿದ್ದು. 5 ದಿನ ಆಗಿತ್ತು. ಕಣ್ಣಿನ ಮೇಲೆ ಪರಿ ಬಂದಿದ್ದು. ಗಿಣದ ಹಾಲೆ ಹಿಂಡಿದಲ್ಲ, ಮರಿಗೆ ಹಾಲು ಬರಲಾರ್ದಂಗಾಗಿತ್ತು. ಹೊಟ್ಟೆ ಏನೂ ಇದ್ದಿದ್ದಿಲ್ಲ. ಹುಲಿತಾಯಿನೂ ಗುಳಾಡ್ತಿದ್ಳು. ಕುರಿ ಮರಿ ಅವು ಏನು ಹುಲಿ ಮರಿ ಸಹಿತ ಒದ್ದಾಡ್ತಿದ್ವು. ಅಂಥ ಟೈಮ್ದಾಗ ಮಾಳಿಂಗರಾಯ ನಿತ್ತ. ನೀ ಅಂತ ಕೇಳಿದ್ರೆ, ನಾ ಗುರು ಬೀರದೇವ್ರ ಶಿಷ್ಯ ಮಗ ಏನಿತ್ತ, ಯಾಕೆ ಬಂದಿ ಇಲ್ಲ ಅಂತ ಕೇಳಿದ್ರು. ಹುಲಿತಾಯಿ, ನಾನು ಗುರು ಕಾಡಬಾರ್ದು ಕಾಣವ, ಬೇಡವ ಅಂಥವ್ನು ಶಿಷ್ಯ ಮಗ ನಾ ಸಿದ್ಧ ಮಾಳಿಂಗರಾಯ ಇದೀನಿ. ತಾಯಿ ನನ್ನ ಗುರು ಹುಲಿ ಹಾಲು ಬೇಡನ, ನನಗೆ ಹುಲಿ ಹಾಲು ಬೇಕಂತ ಕೇಳ್ದ. ಹುಲಿ ಹಾಲು ಬೇಕಂತ ಕೇಳಿದ್ರ, ಯಾಕಲ್ದಪ್ಪ ನಂದೊಂದು ವಚನ ಅದ ನಿನಗತ್ತಂದ್ರು. ಏನದು ವಚನ ಅಂತ ಕೇಳು. ನಾನು ಕಣಬೇನಿ ಕಳಿ ಅತ್ತಂದು. ನಾನು ಕಣ್ಣಿನ ಕಣಬೇನಿ ಕಳೆದ್ರ ನನಗೇನು ಕೊಡ್ತೀನಿ, ಏನು ಬೇಡತ್ತವು. ನೀನು ಹುಲಿ ನಿಂದೊಂದು ಹುಲಿ ಮರಿ ಕೊಡ್ಬೇಕು, ಮತ್ತು ಮೇಲಾಗಿ ನೀನು ಹುಲಿ ಹಾಲು ಹಿಂಡಿ ಕೊಡ್ಬೇಕು ಅಂತ ಹೇಳ್ಕೊಂಡು. ಆಯ್ತು ಭಗವಂತ, ಯಾಕಲ್ಲಿ ಹಿಂಡ್ಕೊಂಡು ಹೋಗು, ನಂದೊಂದು ಕುನ ಒಯ್ಯಿ, ಹುಲಿ ಮಕ್ಕದ ಅಗಸಿ ಕಟ್ಟು ಅಂತ ಹೇಳಕ್ಕೆ ಹುಲಿತಾಯಿ ಅವನಿಗೆ ಆಶೀರ್ವಾದ ಮಾಡಿದ್ಲು. ಯಾಕಲ್ಲಿ ತಾಯಿ ತಿಳ್ಕೊಂಡು ಗ್ಯಾಜ್ ಗುಂಡಿಗೆ ಕೈಯಾಗಿ ಹಿಡಿದು ಬಾರ ಹುಲಿ ಹಾಲು ಹಿಂಡ್ಕೊಂಡು ಹುಲಿ ಮರಿ ಹಗಲ ಮೇಲೆ ಹೊತ್ತುಕೊಂಡು ಏನದ ಹುಲಿತಾಯಿ ಕರ್ಕೊಂಡು ಸೀದಾ ಮಠಕ್ಕೆ ಬಂದ. ಮಾಳಿಂಗರಾಯ ಮಠಕ್ಕೆ ಬರೋದ್ರಾಗ ಗುರು ಬೀರದೇವ್ರ ಹಲ್ಲಿಗಲ್ ತಿತ್ತಿದ್ದ. ಕಾಡಬಾರ್ದು ಕಾಡವ, ಬೇಡಬಾರ್ದು ಬೇಡವ, ಉರಿ ಮಾರಿ ದೇವ್ರ, ಉಗ್ರಗಣ ದೇವ್ರ ಹ್ಯಾಂಗ ನೋಡ್ತಿದ್ನಪ್ಪ ಜಿಟ್ಟಿಸಿ ನೋಡಿದ್ರೆ ಬೆಂಕಿ ಹತ್ತಬೇಕು ಅಂತ ಕಣ್ಣು ತೆರೆದು ನೋಡ್ತಿದ್ದ. ಮಾಳಿಂಗರಾಯ ಉದ್ದಕ್ಕೆ ಪಾದಕ್ಕೆ ಬಿದ್ದ. ಗ್ಯಾಜಿ ಗುಂಡಿಗಾಗಿರ್ತಕ್ಕಂಥ ಹಾಲು ಇಲ್ಲಿ ಹಿಂಡಿ ಇಟ್ಟು ನಮಸ್ಕಾರ ಮಾಡ್ದ. ಮಾಳಪ್ಪ, ಏನೋ
ನೀನು ಹುಲಿ ಹಾಲು ತಂದೀವೋ ಏನು ನಾಯಿ ಹಾಲು ತಂದೀವೋ ಏನು ದಂದ ಹಾಲು ತಂದೀವೋ ಕುರಿ ಹಾಲು ತಂದೀವೋ ಅಂತ ಕೇಳ್ತಿದ್ದ. ಆಗಿನ ಟೈಮದೊಳಗೆ ಯಪ್ಪ ನೀನೇ ವಿಚಾರ ಮಾಡು, ನಿನಗೆ ಅವು ಯಾವ ಹಾಲು ಅಂತಕ್ಕಂಥ ನಿನಗೆ ಗೊತ್ತೇ ಅದ. ಗುರುನಾಥ ನಾಯಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ ಅಂತ ಹೇಳ್ಕೊಂಡು ಈಗ ಅವನಿಗೆ ನಮಸ್ಕಾರ ಮಾಡಿ ಯಪ್ಪ ತಂದಾಗ ಅವ ಗುರು ಕುಲು 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 ನಗಲಕತ್ತ, ಮಗನೇ ನನಗೆ ಶಿಷ್ಯಮಗ ತಕ್ಕ ಶಿಷ್ಯಮಗ ನೀನು ಅಂತ ತಿಳ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಆಶೀರ್ವಾದ ಮಾಡ್ದ. ಗುರುವ ಶಿಷ್ಯರು ಕೂಡಿ ಊಟ ಮಾಡಿದರು. ಊಟ ಮಾಡಿ ಏನು ಬೇಡ್ತಿ ಬೇಡ ಮಾಡಪ್ಪ ಅಂತಂದರು. ಏನು ಬೇಡ್ತಿ ಬೇಡ ಮಾಡಪ್ಪ ತಂದ ಕಾಲಕ್ಕೆ ಮಾಳಿಂಗರಾಯಗ ಬೀರದೇವ್ರು ಹೇಳ್ದ ಒಂದು ಮಾತ, ಕೈಲಾಸದಿಂದ ಮುಂಡ ಸಾರಿ ಬರಬೇಕು, ನನ್ನ ಮಕ್ಕಳು ಹುಚ್ಚಾಲಿ ಹುಳುಕಾಲಿ ಬೆಕ್ಕಾದಿರಲಿ, ಈಗ ನನ್ನ ಮಕ್ಕಳು ಕಲಿಯುಗದೊಳಗೆ ತುದಿ ನಾಲಿಗೆ ಮೇಲೆ ಇರಬೇಕು, ಹೊಟ್ಟೆ ಮೇಲೆ ಇರಬೇಕು, ಬೆನ್ನ ಮೇಲೆ ಇರಬೇಕು. ಇದಿಷ್ಟು ಎಲ್ಲ ನಿನ್ನ ಆಸ್ಥಾನ ನೋಡಪ್ಪ ಗುರುನಾಥ. ಕಲಿಯುಗದೊಳಗೆ ಕೆಟ್ಟ ಜನ ಹುಡ್ತದ, ಅಂಥದ್ರೊಳಗೆ ನನ್ನ ಮಕ್ಕಳಿಗೆ ಪಾರು ಮಾಡಬೇಕು, ಯಾರೋ ಮುಟ್ಟಿ ಬಡಿಬಾರ್ದು ಅಂಥದ್ದೊಂದು ಜರ ಕಾಯ್ಕೊಂಡು ಹೋಗಪ್ಪ ಭಗವಂತ ಅಂತ ಹೇಳಿ ಅವನಿಗೆ ಗುರು ಬೀರದವರಿಗೆ ಕಾಲಿಗೆ ಬಿದ್ದ. ಆಯ್ತು ಮಾಳಪ್ಪ ಕೊಟ್ಟಿನೇ ತಿಳಕ್ಕೆ ಆಶೀರ್ವಾದ ಮಾಡ್ದ. ಅವಾಗ ಮಾಳಪ್ಪ ಬೀರದವರಿಗೆ ಮುಂಡಾಸ್ ಹ್ಯಾಂಗೆ ಬತ್ತು ಏನು ಸುದ್ದಿ ಅಂತಕ್ಕಂಥದ್ದು ಈಗ ನಮಗೆ ಈ ಇದರೊಳಗೆ ಹಿರಿಯರು ತಿಳಿಸಿರ್ತಕ್ಕಂಥ ಮಾತ್ರ ಇದು ಹುಲಿ ಜಯಂತಿ ಒಳಗಿಂದು.
ಯಾರು ಹಾಗೆ ಹೋಗಬಾರ್ದು. ಅವರು ಕೂಡ ತಗೊಂಡಾರ ಎಲ್ಲಿ ಇದ್ರೆ ಬರಬೇಕು.